MG ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. 9ನೇ ತರಗತಿಯ ಅವರು ಮತ್ತು ನಾವು ಪದ್ಯದ ಒಂದು ನೋಟ್ಸ್ ನೋಡೋಣ. ಅದೇ ರೀತಿಗೆ ಹೆಚ್ಚಿನ ನೋಟ್ಸ್ಗಾಗಿ ಶ್ರೀವರಿ ಕನ್ನಡ ವ್ಯಾಕರಣ ಚಾನಲ್ಗೆ ಭೇಟಿ ನೀಡಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅವರು ಮತ್ತು ನಾವು ಕವಿತೆಯಲ್ಲಿನ ವ್ಯಕ್ತಿಗಳು ಯಾರು? ಅವರು ಎಂದರೆ ಮೇಲ್ವರ್ಗದವರು, ನಾವು ಎಂದರೆ ದೀನದಲಿತರು ಎನ್ನುವುದು ಈ ಕವಿತೆಯಲ್ಲಿನ ವ್ಯಕ್ತಿಗಳಾಗಿದ್ದಾರೆ. ನಾವು ತಿನ್ನುವುದಕ್ಕೆ ಅನ್ನ ಕೇಳಿದರೆ ಉಳ್ಳವರು ಏನು ಕೊಟ್ಟರು? ಕೊಟ್ಟದ್ದು ಏನು? ನಾವು ತಿನ್ನುವುದಕ್ಕೆ ಅನ್ನ ಕೇಳಿದಾಗ ಉಳ್ಳವರು ಹುಳ ಹಿಡಿದ ಹಕ್ಕಿಯನ್ನು ಕೊಟ್ಟರು. ಹುಳ ಬಿದ್ದ ಅನ್ನವನ್ನು ಶೋಷಿತರು ಹೇಗೆ ಬಳಸಿಕೊಂಡರು? ಶೋಷಿತರು ಹುಳ ಬಿದ್ದ ಅನ್ನವನ್ನು ದೇವರಿಗೆ ಕೊಟ್ಟು ಅಕ್ಕಿಯನ್ನು ಅನ್ನ ಮಾಡಿ ಉಂಡರು. ಮಾನವನ ಎದೆಯನ್ನು ಕವಿ ಯಾವುದಕ್ಕೆ ಹೋಲಿಸಿದ್ದಾರೆ? ಮಾನವನ ಎದೆ ಬರಡಾಗಿಲ್ಲ, ಪ್ರೀತಿ ಪ್ರೇಮಗಳೆಂಬ ದವಸಗಳಿಂದ ತುಂಬಿದ ಕಣಜವಾಗಿದೆ ಎಂದು ಕವಿ ಹೇಳಿದ್ದಾರೆ. ಅವರು ಮತ್ತು ನಾವು ಕವನದ ಆಕಾರ ಕೃತಿ ಯಾವುದು? ಅವರು ಮತ್ತು ನಾವು ಕವನದ ಆಕಾರ ಕೃತಿ ಯಾವುದು? ಚಿಟ್ಟೆ ಮತ್ತು ಜೀವಯಾನ ಎಂಬುದು ಅವರು ಮತ್ತು ನಾವು ಕವನದ ಆಕಾರ ಕೃತಿಯಾಗಿದೆ. 2-3 ವಾಕ್ಯ. ಒಂದು ಕಾಲದಲ್ಲಿ ಮೆರೆದವರ ಸ್ಥಿತಿ ಇಂದು ಏನಾಗಿದೆ? ಒಂದು ಕಾಲದಲ್ಲಿ ಮೆರೆದವರು ಈಗ ಅನ್ನಕ್ಕಾಗಿ ದೇವರಿಗೆ ಮೊರೆ ಇಡುತ್ತಿದ್ದಾರೆ. ಅವರು ಸಾಕಿದ ಮಕ್ಕಳು ದೂರದೇಶಕ್ಕೆ ಹಾರಿದ್ದಾರೆ. ಇವರು ಸಾಯುವ ಸಮಯದಲ್ಲಿ ಬಾಯಿಯಲ್ಲಿ ನೀರು ಬಿಡುವವರು ಇಲ್ಲದಂತಾಗಿದೆ. ಮಕ್ಕಳ ನೆನಪಿನಲ್ಲಿ ಇವರು ಪಾತಾಳಕ್ಕೆ ಇಳಿದಿದ್ದಾರೆ. ಶ್ರೀಮಂತರನ್ನು ಶಪಿಸುವುದು ತರವಲ್ಲ ಎಂದು ಕವಿ ಏಕೆ ಹೇಳುತ್ತಾರೆ? ಕವಿಗೆ ಏಕೆ ಅನಿಸಿತು? ಶ್ರೀಮಂತರು ನಮಗೆ ಏನನ್ನಾದರೂ ಕೊಡುತ್ತಾ ಜೀವ ಮಾನ ಪ್ರಾಣಗಳನ್ನು ಉಳಿಸುತ್ತಾರೆ. ಆದುದರಿಂದ ಅವರನ್ನು ಶಪಿಸುವುದು ಸರಿಯಲ್ಲ ಎಂದು ಕವಿ ಹೇಳಿದ್ದಾರೆ. ನೀರು ನೀಡಲು ನೋಯಿಸಿದವರ ಸ್ಥಿತಿ ಇಂದು ಏನಾಗಿದೆ? ನೀರು ನೀಡಲು ನೋಯಿಸಿದವರಿಗೆ ಈಗ ಅವರು ಸಾಯುವಾಗ ಬಾಯಿಗೆ ನೀರು ಹಾಕುವವರು ಇಲ್ಲದಂತಾಗಿದೆ. ಮಕ್ಕಳೆಲ್ಲ ದೂರ ದೇಶಕ್ಕೆ ಹಾರಿದ್ದಾರೆ. ಅವರ ನೆನಪಿನಲ್ಲಿ ಇವರು ಕಣ್ಣೀರು ಸುರಿಸುವಂತಾಗಿದೆ. ಅವರು ಮತ್ತು ನಾವು ಕವಿತೆಯಲ್ಲಿ ಕವಿ ಯಾವ ಸುಖಕ್ಕೆ ಹಂಬಲಿಸುತ್ತಾರೆ? ಒಂದು ಕಾಲದಲ್ಲಿ ಮೆರೆದವರು, ದೀನ ದಲಿತರನ್ನು ಶೋಷಿಸಿದವರು ಈಗ ದುಃಖಕ್ಕೆ ಒಳಗಾಗಿದ್ದಾರೆ. ಅವರನ್ನು ಶಪಿಸಬಾರದು. ಪ್ರೀತಿ ಪ್ರೇಮಗಳ ದವಸ ತುಂಬಿದ ಕಣಜವನ್ನು ಹಂಚಿ ನಿಜವಾದ ಅರ್ಥವನ್ನು ತಿಳಿಸಬೇಕು. ಮಾನವತೆಯ ಪಾಠವನ್ನು ಕಲಿಯಬೇಕು ಎಂದು ಅವರು ಮತ್ತು ನಾವು ಕವಿತೆಯಲ್ಲಿ ಕವಿ ಹಂಬಲಿಸಿದ್ದಾರೆ. ಸಂದರ್ಭದಲ್ಲಿ ವಿವರಿಸಿ. ಅವರು ತಿನ್ನುವ ಅನ್ನಕ್ಕೆ ಹುಳ ಬಿದ್ದಿದೆ. ಈ ವಾಕ್ಯವನ್ನು ಟಿ. ಯಲ್ಲಪ್ಪ ಅವರು ಬರೆದಿರುವ ಅವರು ಮತ್ತು ನಾವು ಎಂಬ ಕವನದಿಂದ ಆರಿಸಲಾಗಿದೆ. ಮೇಲ್ವರ್ಗದವರು ಊಟ ಹಾಕಲು ಕೇಳಿದಾಗ ಅವರು ಶೋಷಿತರಿಗೆ ಹುಳ ಬಿದ್ದ ಅಕ್ಕಿಯನ್ನು ಕೊಟ್ಟಿದ್ದರು. ಈಗ ಮೇಲ್ವರ್ಗದವರ ಅನ್ನಕ್ಕೆ ಹುಳ ಬಿದ್ದಿದೆ. ಅವರು ಅನ್ನಕ್ಕಾಗಿ ದೇವರನ್ನು ಬೇಡುತ್ತಿದ್ದಾರೆ ಎಂದು ಕವಿ ಹೇಳುವಾಗ ಈ ಮಾತು ಬಂದಿದೆ. ನಾವು ಕುಡಿಯುವುದಕ್ಕೆ ನೀರು ಕೇಳಿದೆವು. ಈ ವಾಕ್ಯವನ್ನು ನಾರ್ಮಲ್ ಆಗಿ ಅದು ಬರುತ್ತೆ. ದಲಿತರಾದ ನಾವು ಸಮಾಜದ ಮೇಲ್ವರ್ಗದವರಲ್ಲಿ ಕುಡಿಯುವುದಕ್ಕಾಗಿ ನೀರನ್ನು ಕೇಳಿದೆವು. ಅವರು ಮೇಲಿನಿಂದ ಕೆಳಕ್ಕೆ ನೀರನ್ನು ಸುರಿದರು. ಅದರಿಂದ ನಮ್ಮ ಆಯಾಸವನ್ನು ನೀಗಿಸಿಕೊಂಡೆವು. ಅವಮಾನದ ದುಃಖವನ್ನು ತೊಳೆದುಕೊಂಡೆವು ಎಂದು ಕವಿ ಸಮಾಜದ ನಿಷ್ಠುರ ನಡತೆಯನ್ನು ತಿಳಿಸುವಾಗ ಈ ಮೇಲಿನ ಮಾತನ್ನು ಹೇಳಲಾಗಿದೆ. ಮಾನವನೆದೆ ಬರಡೇನಲ್ಲ,
ಈ ವಾಕ್ಯವನ್ನು ಟಿ ಯಲ್ಲಪ್ಪ ಅವರು ಬರೆದಿರುವ ಅವರು ಮತ್ತು ನಾವು ಎಂಬ ಕವಿತೆಯಿಂದ ಈ ಸಾಲನ್ನು ಆರಿಸಲಾಗಿದೆ. ಮನುಷ್ಯನ ಹೃದಯ ಮನಸ್ಸು ವಿಸ್ತಾರವಾಗಿಲ್ಲ, ಅಲ್ಲಿ ಪ್ರೀತಿ ಪ್ರೇಮ ಕರುಣೆ ದಯೆ ಮೊದಲಾದವುಗಳು ವಿಸ್ತಾರವಾಗಿದೆ. ಅವನ್ನು ಬಳಸದೆ ಇತರರಿಗೂ ಹಂಚಬೇಕು ಹಾಗೂ ಸುಖ ದುಃಖಗಳು ಅನುಭವಿಸಬೇಕು ಎಂದು ಕವಿ ಆಶಿಸುತ್ತಾರೆ. ಸ್ವಂತ ವಾಕ್ಯದಲ್ಲಿ ಬಳಸಿ. ಕಣ್ಣಿಗೊತ್ತಿಕೋ. ದೇವರ ಪ್ರಸಾದವನ್ನು ಕಣ್ಣಿಗೊತ್ತಿಕೊಂಡು ಸ್ವೀಕರಿಸಬೇಕು. ಕೈ ಚಾಚು. ಯಾರಿಗೂ ಎಂದಿಗೂ ಬೇರೆಯವರ ಮುಂದೆ ಕೈ ಚಾಚುವ ಸ್ಥಿತಿ ಬರಬಾರದು. ನೀರು ಬಿಡು. ಜೀವ ಹೋಗುತ್ತಿರುವವರ ಬಾಯಲ್ಲಿ ನೀರು ಬಿಡುವ ಪದ್ಧತಿ ಇದೆ. ಆಕಾಶದಲ್ಲಿ ಹಾರು. ಪಕ್ಷಿಗಳು ಆಕಾಶದಲ್ಲಿ ಹಾರಾಡುತ್ತವೆ. ಪಾತಾಳಕ್ಕೆ ಇಳಿ. ನಮಗೆ ಕಷ್ಟ ಬಂದಾಗ ಪಾತಾಳಕ್ಕೆ ಇಳಿದಂತಹ ಅನುಭವವಾಗುತ್ತದೆ. ಬಿಡಿಸಿ ಸಂಧಿ ಹೆಸರಿಸಿ. ಕಣ್ಣಿಗೊತ್ತಿಕೋ. ಕಣ್ಣಿಗೆ ಒತ್ತಿಕೋ. ಇದು ಲೋಪಸಂಧಿ. ದಣಿವಾರಿಸಿಕೊಂಡು. ದಣಿವು ಆರಿಸಿಕೊಂಡು ಲೋಪಸಂಧಿ. ನಮಗೇನಾದರೂ. ನಮಗೆ ಏನಾದರೂ ಲೋಪಸಂಧಿ. ಉಟ್ಟುಣ್ಣುವ. ಉಟ್ಟು ಉಣ್ಣುವ. ಇದು ಸಹ ಏನಾಗುತ್ತೆ, ಲೋಪಸಂಧಿ ಆಗುತ್ತೆ. ಎಲ್ಲನೂ ಸಹ ಇಲ್ಲಿ ಲೋಪಸಂಧಿ ಆಗುತ್ತೆ. ಅದು ಯಾವ ರೀತಿ ಅಂತ ಅದು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. 8-10 ವಾಕ್ಯದಲ್ಲಿ ಉತ್ತರಿಸಿ. ಅವರು ಮತ್ತು ನಾವು ಕವಿತೆಯಲ್ಲಿ ಬಿಂಬಿತವಾಗಿರುವ ವೈರುಧ್ಯಗಳು ಯಾವುವು? ಅವರು ನಮ್ಮನ್ನು ಸಮಾಜದಲ್ಲಿ ಕೆಳವರ್ಗದವರು, ಕೀಳು ಜನರು ಎಂದು ದೂರುವರು. ತಿಪ್ಪೆಗೆ ಸುರಿಯುವಂತಹದನ್ನು ನಮಗೆ ಕೊಡುತ್ತಾರೆ. ಹಳಸಿದ ಅನ್ನವನ್ನು ನಮಗೆ ಕೊಟ್ಟು ನಮ್ಮಿಂದ ಅವರಿಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾರೆ. ನೀರಡಿಕೆಯಾದರೆ ಕುಡಿಯುವ ನೀರನ್ನು ದೂರದಿಂದಲೇ ಸುರಿಯುವರು. ಈ ರೀತಿಯಾಗಿ ಮೇಲ್ವರ್ಗದವರು ಕೆಳವರ್ಗದವರನ್ನು ಕೀಳಾಗಿ ನೋಡುವ ರೀತಿಯಾಗಿದೆ. ಅವರು ಮತ್ತು ನಾವು ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ದೀನ ದಲಿತರು ತಿನ್ನಲು ಅನ್ನ ಕೇಳಿದಾಗ ಅವರು ಹುಳ ಹಿಡಿದ ಅಕ್ಕಿಯನ್ನು ಕೊಟ್ಟರು. ಅವರು ಹುಳವನ್ನು ದೇವರಿಗೆ ಅರ್ಪಿಸಿ ಅನ್ನವನ್ನು ಗೌರವಿಸಿ ಅನ್ನ ಮಾಡಿ ಉಂಡರು. ನೀರು ಕೇಳಿದಾಗ ಮೇಲಿನಿಂದ ಕೆಳಕ್ಕೆ ಸುರಿದರು. ಈಗ ಉಳ್ಳವರು ಅನ್ನಕ್ಕಾಗಿ ದೇವರಲ್ಲಿ ಕೈಚಾಚುವ ಪರಿಸ್ಥಿತಿ ಉಂಟಾಗಿದೆ. ಸಾಯುವಾಗ ಅವರ ಬಾಯಿಗೆ ನೀರು ಬಿಡುವವರು ಇಲ್ಲದಂತಾಗಿದೆ, ಏಕೆಂದರೆ ಅವರ ಮಕ್ಕಳು ದೂರ ದೇಶಗಳಿಗೆ ಹಾರಿ ಹೋಗಿದ್ದಾರೆ. ಏನೇ ಆದರೂ ಅವರು ದೀನದಲಿತರ ಜೀವ ಮಾನ ಪ್ರಾಣವನ್ನು ಉಳಿಸಿದ್ದಾರೆ. ಅವರನ್ನು ಶಪಿಸಬಾರದು. ಪ್ರೀತಿ ಪ್ರೇಮಗಳ ಹಂಚಬೇಕು. ಅದರಿಂದ ದೊರಕುವ ನಿಜವಾದ ಸುಖವನ್ನು ಅರ್ಥ ತಿಳಿಯಬೇಕು ಎಂದು ಕವಿಯು ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಯಾವುದೇ ಡೌಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅದೇ ರೀತಿಯಾಗಿ ಶ್ರೀವಾರಿ ಕನ್ನಡ ವ್ಯಾಕರಣದಲ್ಲಿ ಸಹ ನಿಮಗೆ ಸಿಗುವಂಥ ನೋಟ್ಸ್ ಇದೆ, ಪ್ಲೀಸ್ ವಿಸಿಟ್ ಮಾಡಿ. ಧನ್ಯವಾದಗಳು.